ಆಕಾಶದಲ್ಲಿ ಮೋಡಗಳು ಗರ್ಜಿಸುತ್ತಿತ್ತು ಮತ್ತು ಜೋರ್ ಮಳೆ ಕೂಡ ಬರ್ತಾ ಇತ್ತು. ಮಳೆಯಲ್ಲಿ ನೆನ್ಕೊಂಡು ಭಾವೇಶ್ ತನ್ನ ಊರಿನ ಕಡೆ ಹೋಗೋ ದಾರಿಯಲ್ಲಿ ನಡೀತಾ ಇದ್ದ. ಆಗ ಅವನ್ಗೆ ಹಿಂದ್ಗಡೆಯಿಂದ ಯಾರೋ ಕೂಗ್ದಂಗ್ ಆಯ್ತು. ಭಾವೇಶ್ ಇರು ಭಾವೇಶ್, ನಾನು ಬರ್ತೀನಿ ನಿನ್ ಜೊತೆ. ಈ ಸ್ವರವನ್ನು ಕೇಳಿ ಭಾವೇಶ್ ಆ ಕಡೆ ನೋಡ್ತಾನೆ. ಮತ್ತೆ ಅವನ್ಗೆ ದೂರದಲ್ಲಿ ಒಂದು ಶೆಡ್ ಕೆಳಗಡೆ ಒಂದು ಹೆಂಗಸು ಕಾಣ್ತಾಳೆ. ಆ ಹೆಂಗಸು ಭಾವೇಶ್ನ ನೋಡಿ ನಗ್ತಾಳೆ. ಭಾವೇಶ್ ಅವಳನ್ನ ನೋಡಿ ತನಗ್ ತಾನೇ ಹೇಳ್ತಾನೆ, ಅಯ್ಯೋ ಇದೇನಿದು, ನಾನಂತೂ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ. ಇದನ್ ಯೋಚನೆ ಮಾಡಿ ತನ್ನ ಊರಿನ ಕಡೆಗೆ ಹೋಗ್ತಾನೆ. ಆದ್ರೆ ಈಗ ಅವ್ನ್ ಸ್ವಲ್ಪ ವೇಗದಲ್ಲಿ ನಡೀತಾನೆ. ಸ್ವಲ್ಪ ದೂರ ಹೋದ ತಕ್ಷಣನೇ ಜೋರಾಗಿ ಒಂದು ಮಿಂಚು ಹೊಡೆಯುತ್ತೆ. ಮತ್ತೆ ಇನ್ನೊಂದ್ಸಲ ಅವನ್ಗೆ ಅದೇ ಸ್ವರನ ಕೇಳುತ್ತೆ. ಭಾವೇಶ್ ಇರು ಭಾವೇಶ್, ನಾನು ನಿನ್ ಜೊತೆ ಬರ್ತೀನಿ. ಈ ಸ್ವರ ಕೇಳಿ ಭಾವೇಶ್ ಅಲ್ಲೇ ನಿಂತ್ಕೊಂಡು ಹಿಂತಿರ್ ನೋಡಿದಾಗ ಒಂದ್ ದೆವ್ವ ಅವನ್ ಕಣ್ಮುಂದೆ ಇರುತ್ತೆ. ಇದನ್ ನೋಡಿ ಭಾವೇಶ್ ಭಯದಿಂದ ಕಿರ್ಚ್ಬಿಡ್ತಾನೆ. ಕಾಪಾಡಿ ಕಾಪಾಡಿ, ದೆವ್ವ ದೆವ್ವ, ಊರೊಳಗೆ ದೆವ್ವ ಬಂದಿದೆ, ಕಾಪಾಡಿ. ಈ ರೀತಿ ಭಾವೇಶ್ ದೆವ್ವದಿಂದ ತಪ್ಪಿಸ್ಕೊಂಡು ತನ್ನ ಮನೆ ಕಡೆಗೆ ಓಡ್ಕೊಂಡ್ ಬರ್ತಾನೆ. ಮನೆಗ್ ಬಂದ್ಮೇಲೆ ಕೂಡ ಅವನ್ ಭಯದಿಂದ ಇರ್ತಾನೆ. ಆ ದೆವ್ವದ ಬಗ್ಗೆ ಅವನು ರಾಧಿಕಾಗೆ ಹೇಳ್ತಾನೆ. ರಾಧಿಕಾ ಭಾವೇಶ್ ಹೆಂಡತಿ. ರಾಧಿಕಾ, ಹೊರಗಡೆ ರಸ್ತೆಯಲ್ಲಿ ದೆವ್ವ ಸುತ್ತಾಡ್ತಿದೆ, ನಾನು ಅದನ್ನ ನನ್ ಕಣ್ಣಾರೆ ನೋಡ್ದೆ. ಏನು, ನಮ್ಮ ಊರಲ್ಲಿ ದೆವ್ವ ಇದ್ಯಾ? ಹಾಗಾದ್ರೆ ನಾವ್ ಎಲ್ರಿಗೂ ಹೇಳ್ಬೇಕು ರೀ. ಹಾ ಹಾ ಹಾ, ನೀನು ಸರಿಯಾಗಿ ಹೇಳ್ತಿದ್ಯಾ. ಆ ದಿನದ ನಂತರ ಊರಲ್ಲಿ ತುಂಬಾ ಜನಕ್ಕೆ ದೆವ್ವ ಕಣ್ಣಿಗೆ ಬೀಳುತ್ತೆ. ಮತ್ ಎಲ್ರ ಮನ್ಸಲ್ಲಿ ದೆವ್ವದ ಭಯನೇ ಓಡ್ತಿರುತ್ತೆ. ಈ ಸಮಯದಲ್ಲೇ ಒಂದು ತರಕಾರಿ ಮಾರೋಳು ಊರಲ್ಲಿ ಕಣ್ಣಿಗೆ ಬೀಳ್ತಾಳೆ. ಇವಳ ಸುಂದರತನವನ್ನು ನೋಡಿ ಎಲ್ರು ಕಣ್ ಬಿಟ್ಟು ನೋಡ್ತಾ ಇರ್ತಾರೆ. ಏ ತರಕಾರಿ ಮಾರೋಳೆ, ನೀನೇನು ದೆವ್ವ ಅಲ್ಲ ತಾನೇ? ಏನ್ ಮಾಡ್ತಾ ಇದೀಯಾ? ನಾಚಿಕೆ ಇಲ್ವಾ ನಿಮ್ಗೆ? ನಾನ್ ಚಿಕ್ಕೂರ್ನವಳ ಅಂತ ನೀವು ನನ್ನ ಈ ತರ ರೇಗಿಸ್ತಾ ಇದ್ದೀರಾ? ನನ್ನನ್ನು ದೆವ್ವ ಅಂತ ಕರಿತಾ ಇದ್ದೀರಾ? ಅಯ್ಯೋ, ಇವಳೇನ್ ದೆವ್ವ ಆಗೋದಕ್ ಸಾಧ್ಯನೇ ಇಲ್ಲ. ಹೋಗಿಲ್ಲಿಂದ, ನಾನು ಇವಳ ಹತ್ರ ತರಕಾರಿ ತಗೋಬೇಕಾಗಿದೆ, ಹೊರಡು ನೀನು. ಈ ತರ ಅಮ್ಮನ್ ತರಕಾರಿ ಮಾರೋಳನ್ನ ನಿಲ್ಸ್ತಾನೆ. ಮತ್ತೆ ಅವಳ ಬುಟ್ಟಿಯಲ್ಲಿರೋ ತರಕಾರಿನೆಲ್ಲ ನೋಡ್ತಿರ್ತಾನೆ. ಬುಟ್ಟಿಯಲ್ಲಿ ವಿಧ ವಿಧದ ತರಕಾರಿ ಇರುತ್ತೆ. ಆದ್ರೆ ಆ ತರಕಾರಿ ಅಮ್ಮ ಅವನ್ನ ಕುಂಬಳಕಾಯಿ ಖರೀದಿಸೋದಕ್ಕೆ ಹೇಳ್ತಾಳೆ. ನೀವೇ ಕುಂಬಳಕಾಯಿ ತಗೊಳ್ಳಿ, ಇದು ತುಂಬಾ ಚೆನ್ನಾಗಿದೆ. ಇದನ್ ತಿಂದ್ರೆ ನೀವ್ ತುಂಬಾ ಆರೋಗ್ಯಕರವಾಗಿರ್ತೀರಾ. ಹಾಗಾದ್ರೆ ನನ್ಗೆ ಕುಂಬಳಕಾಯಿನೇ ಕೊಟ್ಬಿಡು. ಅಮ್ಮನ್ ಕುಂಬಳಕಾಯಿ ಖರೀದಿಸಿ ಅವಳ ಮನೆಗ್ ತಂದು ಇಡ್ತಾನೆ. ಮತ್ತೆ ಅವಳು ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಹೆಂಗ್ಸು ಅವನ್ ಮನೆ ಬಾಗ್ಲಿಗ್ ಬರ್ತಾಳೆ. ಅಮ್ಮನ್ ಅವಳ ಕೈಗೆ ಸ್ವಲ್ಪ ರೊಟ್ಟಿ ಕೊಟ್ಟು ಅವಳನ್ನ ಓಡಿಸ್ತಾನೆ. ರಾತ್ರಿ ಆದಂಗೆ ಅಮ್ಮನ್ ತಲೆ ತುಂಬಾ ನೋವ್ತಿರುತ್ತೆ. ಮನೇಲಿಟ್ಟಿರೋ ಕುಂಬಳಕಾಯಿ ತನಗ್ ತಾನೇ ಅಲಾಡ್ತಿರುತ್ತೆ ಮತ್ತು ನಿಧಾನವಾಗಿ ದೊಡ್ಡದಾಗುತ್ತೆ ಮತ್ತು ಅದು ದೆವ್ವದ ರೂಪಗೊಳ್ಳುತ್ತೆ. ಇದನ್ ನೋಡಿ ಅಮ್ಮನ್ ಕಿರ್ಚಾಡ್ಬಿಡ್ತಾನೆ. ಕಾಪಾಡಿ ಕಾಪಾಡಿ, ನನ್ ಮನೆಯಲ್ಲಿ ದೆವ್ವ ಇದೆ, ಕಾಪಾಡಿ ಕಾಪಾಡಿ. ಅಮ್ಮನ್ ಕಿರ್ಚಾಡ್ಬೇಕಾದ್ರೇನೆ ಆ ದೆವ್ವ ಅವನ್ ಕುತ್ತಿಗೆ ಹಿಡ್ಕೊಂಡು ಎಲ್ಲಾ ರಕ್ತನ ಹೀರ್ಬಿಡ್ತಾಳೆ. ಎಲ್ಲ ರಕ್ತ ಹೀರಿ ಅವನ್ನ ಕೊಂದ್ಬಿಡ್ತಾಳೆ ಮತ್ತು ಮಾಯವಾಗ್ತಾಳೆ. ಬೆಳಗ್ಗೆ ಅವನ್ ಮೃತದೇಹ ಊರವ್ರಿಗೆ ಸಿಗುತ್ತೆ. ಭಾವಿಷಣ, ಖಂಡಿತವಾಗ್ಲೂ ಆ ಬಿಕಾರಿನೇ ದೆವ್ವ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಸಂಜೆ ಅವಳೆ ಅಮ್ಮನ್ ಮನೆ ಹತ್ರ ನಿಂತಿದ್ಲು. ನಾನ್ ಅವಳನ್ನ ನನ್ ಕಣ್ಣಾರೆ ನೋಡ್ದೆ. ಹಾ ಹಾ, ಅದೇನೋ ಸರಿನೆ, ನನಗೂ ಕೂಡ ಅವಳ ಮೇಲೆ ಅನುಮಾನ. ಖಂಡಿತ ಅವಳೇ ದೆವ್ವ ಅನ್ಸುತ್ತೆ. ಯಾರ್ ದೆವ್ವನೋ ಯಾರ್ ದೆವ್ವ ಅಲ್ವೋ ಇದೆಲ್ಲ ಭಗವಂತನ್ಗೆ ಗೊತ್ತು. ಆದ್ರೆ ನಾವ್ ಈ ದೆವ್ವನಂತೂ ಏನಾದ್ರೂ ಮಾಡ್ಲೇಬೇಕು, ಇಲ್ಲಂದ್ರೆ ಅದು ಎಲ್ಲಾರ್ನೂ ಸಾಯಿಸ್ಬಿಡುತ್ತೆ. ಆ ದಿನದ ನಂತರ ಊರವರು ಹುಷಾರಾಗಿರಕ್ ಶುರು ಮಾಡ್ತಾರೆ. ಮತ್ತೆ ಆ ತರಕಾರಿ ಮಾರೋಳು ಮತ್ತೆ ಆ ಹೆಂಗಸಿನ ಮೇಲೆ ಎಲ್ರೂ ಕಣ್ಣಿಟ್ಟಿರ್ತಾರೆ. ಆದ್ರೆ ಯಾರಿಗೂ ದೆವ್ವದ ಸಂಶಯ ಬರಲ್ಲ. ಪ್ರತಿದಿನ ಯಾರ್ದಾದ್ರೂ ಪ್ರಾಣ ತೆಗಿತಿರ್ತಾಳೆ. ಒಂದು ದಿನ ರಾಧಿಕಾ ಭಾವೇಶ್ನ ಹೆಂಡತಿ ಅವ್ರ ಗದೆಯಿಂದ ವಾಪಸ್ ಬರ್ಬೇಕಾದ್ರೆ ಆ ತರಕಾರಿ ಮಾರೋಳ್ನ ಆ ಹೆಂಗಸಿನ ಜೊತೆ ಕುತ್ಕೊಂಡಿರೋದ್ ನೋಡ್ತಾಳೆ. ಇಬ್ರು ದಾರಿಯಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಬಾಳೆಹಣ್ಣು ತಿಂತ್ಯಾ? ತುಂಬಾ ರುಚಿಯಾಗಿದೆ. ತುಂಬಾ ರುಚಿಯಾಗಿದೆ, ಇನ್ನೊಂದ್ 2 ಕೊಡು, ನಂಗ್ ತುಂಬಾ ಹಶ್ವಾಗ್ತಿದೆ. ಇದನ್ ಹೇಳಿ ಆ ಹೆಂಗಸು ತರಕಾರಿ ಅವಳ ಹತ್ರ ಬಾಳೆಹಣ್ಣು ತಗೊಳ್ತಾಳೆ. ಕೂಡ್ಲೆ ಅವಳ ದೆವ್ವದ ರೂಪ ತಾಳ್ತಾಳೆ. ಮತ್ತೆ ಆ ಹೆಂಗಸಿನ ಕುತ್ತಿಗೆಯನ್ನು ಹಿಡಿದು ತನ್ನ ಉದ್ದವಾದ ಹಲ್ಲಿನಿಂದ ಅವಳ ಮೈಯಲ್ಲಿರೋ ಎಲ್ಲ ರಕ್ತವನ್ನು ಹೀರಿ ಅವಳನ್ನ ಸಾಯಿಸ್ತಾಳೆ. ಇದನ್ ನೋಡಿ ರಾಧಿಕಾ ಕಂಗಾಳಾಗ್ತಾಳೆ. ಮತ್ತೆ ಕಿರ್ಚ್ಕೊಂಡು ಊರಿನ ಕಡೆಗೆ ಓಡ್ತಾಳೆ. ಕಾಪಾಡಿ ಕಾಪಾಡಿ, ತರಕಾರಿ ಮಾರೋಳು ದೆವ್ವ, ತರಕಾರಿ ಮಾರೋಳು ದೆವ್ವ. ರಾಧಿಕಾ ಇದನ್ ಹೇಳಿ ಓಡ್ತಾ ಇರ್ತಾಳೆ. ಮತ್ತೆ ಆಕಾಶದಿಂದ ರಕ್ತದ ಮಳೆ ಶುರುವಾಗುತ್ತೆ. ಮತ್ತೆ ತಕ್ಷಣವೇ ಆ ದೆವ್ವ ರಾಧಿಕನ್ ಮುಂದೆ ಬಂದ್ ನಿಲ್ತಾಳೆ. ಇದನ್ ನೋಡಿ ರಾಧಿಕಾ ಭಯದಿಂದ ಕಿರ್ಚಾಡ್ತಿರ್ತಾಳೆ. ಕಾಪಾಡಿ ಕಾಪಾಡಿ, ಈ ದೆವ್ವ ನನ್ನ ಸಾಯಿಸ್ತಾಳೆ, ಕಾಪಾಡಿ. ಯಾರ್ ಕಾಪಾಡ್ತಾರ ನಿನ್ನ?
ಭಾವೇಶ್, ಯಾರು ಕಾಪಾಡಲ್ಲ ನಿನ್ನ ನನ್ನಿಂದ. ನಾನು ನಿನ್ನನ್ ಕೊಂದು ನಿನ್ನ ರೂಪ ಧರಿಸ್ತೀನಿ ಮತ್ತು ರಾಧಿಕಳಾಗಿ ಭಾವೇಶ್ ಜೊತೆ ನಿನ್ ಮನೇಲೆ ಇರ್ತೀನಿ. ಆದ್ರೆ ನೀನ್ ಈ ತರ ಯಾಕೆ ಮಾಡ್ತಾ ಇದೀಯಾ? ಯಾಕಂದ್ರೆ ನಾನ್ ಭಾವೇಶ್ನ ಪ್ರೀತಿಸ್ತೀನಿ. ನನ್ಗೆ ಭಾವೇಶ್ ಸಿಗುವವರೆಗೂ ನಾನ್ ಜನರ ರಕ್ತ ಹೀರ್ತಿರ್ತೀನಿ. ರಕ್ತ ಶಾಂತಿ ಸಿಗಲ್ಲ ನನ್ಗೆ. ಇದನ್ ಹೇಳಿ ದೆವ್ವ ರಕ್ತದ ಮಳೆಯಲ್ಲಿ ನೆನ್ಕೊಂಡು ರಾಧಿಕನ್ ಹತ್ರ ಬರ್ತಾಳೆ. ಆದ್ರೆ ಆ ದೆವ್ವ ರಾಧಿಕನ್ ಕತ್ತು ಹಿಡ್ಕೊಳ್ಕಿಂತ ಮುಂಚೆ ಭಾವೇಶ್ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ದೆವ್ವ ನಗಕ್ ಶುರು ಮಾಡುತ್ತೆ. ಬಂದ ನೀನು? ನಿನ್ಗಿವಾಗ ಬರ್ಬಾರ್ದು ಭಾವೇಶ್, ಯಾಕಂದ್ರೆ ರಾಧಿಕಾ ಸಾಯೋದು ನಿಂಗ್ ನೋಡಕ್ಕಾಗಲ್ಲ. ಆದ್ರೆ ನೀನು ರಾಧಿಕಾನ ಯಾಕೆ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಯಾಕಂದ್ರೆ ನಾನು ನಿನ್ನನ್ ಪ್ರೀತಿಸ್ತೀನಿ ಮತ್ತೆ ನಂಗ್ ನೀನ್ ಬೇಕು. ಆದ್ರೆ ನಾನು ರಾಧಿಕಾನ್ ಪ್ರೀತಿಸ್ತಿದ್ದೀನಿ. ನಾನು ಅವಳು ಸಾಯೋದನ್ನ ನೋಡೋದಕ್ಕಾಗಲ್ಲ. ಒಂದ್ ವೇಳೆ ನೀನು ಸಾಯಿಸ್ಬೇಕಂದ್ರೆ ನನ್ನ ಸಾಯಿಸು, ಅವಳನ್ನ ಸಾಯಿಸ್ಬೇಡ. ಇದನ್ ಹೇಳಿ ಭಾವೇಶ್ ದೆವ್ವದ ಹತ್ರ ಹೋಗ್ತಾನೆ. ಅವನನ್ನ ನೋಡಿ ರಾಧಿಕಾಗೆ ಗಾಬರಿ ಆಗುತ್ತೆ. ಮತ್ತೆ ಅವನ್ನ ಕಾಪಾಡೋದಕ್ಕೆ ದೆವ್ವದ ಹತ್ರ ಹೋಗ್ತಾಳೆ. ಭಾವೇಶ್ಗೆ ಏನು ಮಾಡಬೇಡಿ, ಸಾಯಿಸೋದಾದ್ರೆ ನನ್ನ ಸಾಯಿಸಿ, ಅವನನ್ನಲ್ಲ. ಇಲ್ಲ ಇಲ್ಲ, ಅವಳ ಮಾತ್ ಕೇಳ್ಬೇಡ, ನನ್ನ ಸಾಯಿಸ್ಬಿಡು. ರಾಧಿಕಾ ಮತ್ತು ಭಾವೇಶ್ ನಡುವೆ ಇರೋ ಪ್ರೀತಿಯನ್ನು ನೋಡಿ ದೆವ್ವಗೆ ಬೇಜಾರಾಗುತ್ತೆ. ಅವಳಿಗೆ ಭಯ ಆಗ್ಬಿಟ್ಟು ಹಿಂದೆ ಹೋಗ್ತಾಳೆ. ಇಲ್ಲ ಇಲ್ಲ, ನನ್ಗೆ ನಿಮ್ಮನ್ ಸಾಯಿಸಕ್ ಇಷ್ಟ ಇಲ್ಲ. ನಿಮ್ ಪ್ರೀತಿ ಮುಂದೆ ನಾನ್ ಸೋತ್ಬಿಟ್ಟೆ, ನನಗ್ ಕ್ಷಮಿಸಿ, ನಾನ್ ಹೋಗ್ತೀನಿ. ಇದನ್ ಹೇಳಿ ದೆವ್ವ ಹಿಂದೆ ಹೋಗುತ್ತೆ. ಆ ಕ್ಷಣವೇ ಆಕಾಶದಿಂದ ಒಂದು ಮಿಂಚು ಬಂದು ಆ ದೆವ್ವದ ಮೇಲೆ ಹೊಡೆಯುತ್ತೆ. ದೆವ್ವ ಇದ್ದಕ್ಕಿದ್ದಂತೆ ಭಸ್ಮ ಆಗ್ಬಿಡ್ತಾಳೆ. ಮತ್ತ ಅದರ ಜೊತೆಗೆ ರಕ್ತದ ಮಳೆ ನಿಲ್ಲುತ್ತೆ. ಭಾವೇಶ್ ಮತ್ತು ರಾಧಿಕಾ ಈ ಚಮತ್ಕಾರವನ್ನು ನೋಡಿ ಆಶ್ಚರ್ಯದಿಂದ ನೋಡ್ತಾರೆ.